ಹಾಯ್ ಹಲೋ ನಮಸ್ತೆ. ಇದು ಯಾವುದಪ್ಪ ಹೊಸ ಗಡ್ಡೆ ಹಿಡ್ಕೊಂಬಂದು ಪ್ರಿಯಾ ಅಂತ ನೋಡ್ತಿದ್ದೀರಾ? ಆಲೂಗಡ್ಡೆನೂ ಅಲ್ಲ, ನೋಡೋಕ್ಕೇನೋ ಅರಿಶಿನ ಥರ ಕಾಣಿಸಿದೆ. ಇದೇನಪ್ಪ ಅರಿಶಿನೂ ಅಲ್ಲ ಅಂತ ನೋಡ್ತಿದ್ದೀರಾ? ಇದು ಆ್ಯಕ್ಚುಲಿ ಅರವಿ ಗಡ್ಡೆ. ಸೊ ನಾನಂತೂ ಇದನ್ನು ಕರ್ನಾಟಕದಲ್ಲಿ ಯಾವತ್ತೂ ನೋಡಿರಲಿಲ್ಲ. ನಿಮ್ಮ ಸೈಡ್ ಏನಾದರೂ ಇದೆಯಾ ಅಥವಾ ಇದ್ದರೆ ನೀವು ಅದಕ್ಕೆ ಏನಂತ ಕರಿತೀರಾ ಸರ್? ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಫಸ್ಟ್ ತಿಂದಿದ್ದು ಹೈದ್ರಾಬಾದಲ್ಲಿ. ಆ್ಯಕ್ಚುಲಿ ನಾನು ಹಾಸ್ಟೆಲಲ್ಲಿ ಇರ್ತಾ ಇದರದ್ದು ಕರಿ ಮಾಡಿದರು ಹಾಸ್ಟೆಲಲ್ಲಿ. ನನಗದು ಅಷ್ಟು ಇಷ್ಟ ಆಗಿರಲಿಲ್ಲ. ಬಿಕಾಸ್ ಅದು ಅಂಟಂಟು ಇರುತ್ತೆ. ಈಗ ಬೆಂಡೆಕಾಯಿ ಹೇಗೆ ಅಂಟಂಟು ಬರುತ್ತಲ್ಲ, ಆ ಥರ ಇದು ಕೂಡ ಒಳಗಡೆ ಅಂಟಂಟು ಅನಿಸುತ್ತೆ ತಿನ್ನಬೇಕಾದ್ರೆ. ಸೊ ನನಗೆ ಅದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಒಂದು ಸರ್ತಿ ತೊಗೊಂಬಂದಿದ್ರು, ಇದ್ರದ್ದು ಅರ್ವಿದು ಏನಾದರೂ ಮಾಡು ಅಂತ. ಬಟ್ ನನಗೆ ಅದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ನನಗೆ ಟೇಸ್ಟೇ ಇಷ್ಟ ಆಗಿರಲಿಲ್ಲ. ಅದನ್ನು ಹೇಗೆ ಟ್ರೈ ಮಾಡೋದು ಅಂತ ನಾನೆಲ್ಲ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದರದ್ದು ಫ್ರೈ ರೆಸಿಪಿ. ಸೊ ಅದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ತಿತ್ತು. ಸೊ ನಾನು ಟ್ರೈ ಮಾಡೋಣ ಅಂತ ಒಂದು ಸರ್ತಿ ಟ್ರೈ ಮಾಡಿದೆ. ಅದು ಸಖತ್ ಇಷ್ಟ ಆಯಿತು, ನನ್ನ ಹಸ್ಬೆಂಡ್ಗೂ ಸಖತ್ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ನಾವು ಇವಾಗ ಯಾವಾಗ ಅರ್ವಿ ತಂದ್ರೂ ಅದರದ್ದು ಫ್ರೈನೇ ಮಾಡೋದು. ಸೊ ನಾನು ಈ ಸರ್ತಿ ಮಾಡ್ತಿದ್ದೆ. ಸೊ ಅಂದ್ಕೊಂಡೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಸೊ ಇದನ್ನು ರೆಸಿಪಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಸೊ ಇದನ್ನು ಫಸ್ಟು ನಾನು ಚೆನ್ನಾಗಿ ಸಿಪ್ಪೆ ಅದನ್ನು ಹೆರಿದ್ಬಿಟ್ಟು ಅದಾದಮೇಲೆ ಇದನ್ನು ಒಂದು 15 ಮಿನಿಟ್ಸ್ ನಾನು ಬೇಯಿಸ್ಕೊಂಡಿದ್ದೀನಿ. ಸೇಮ್ ನೀವು ಆಲೂಗಡ್ಡೆನ ಹೇಗೆ ಬೇಯಿಸ್ಕೊತೀರಲ್ಲ ಹಾಗೆ ಇದನ್ನು ನೀವು ಬೇಯಿಸ್ಕೊಂಡು ಆದಮೇಲೆ ಆದ್ರೂ ಅದ್ರದ್ದು ಸಿಪ್ಪೆ ತೆಗಿಬೋದು. ಬಟ್ ಏನಪ್ಪ ಅಂದರೆ ಅದ್ರ ಮೇಲೆ ತುಂಬ ಮಣ್ಣಿರುತ್ತೆ. ಅದನ್ನೆಲ್ಲ ತೊಳೆದು ನೀವು ಬೇಯಿಸಿ ಆಮೇಲೆ ಸಿಪ್ಪೆ ತೆಗೆಯೋದಂದರೆ ದೊಡ್ಡ ರಗಳೆ ಅನಿಸುತ್ತೆ. ಅದಕ್ಕಿಂತ ಬೆಸ್ಟು ಸಿಪ್ಪೆನ ಹೆರಿದು ತೆಗೆದುಬಿಟ್ರೆ ನಮಗೆ ತೊಳೆಯೋಕ್ಕೂ ಅಷ್ಟೊಂದು ಕಷ್ಟ ಅನಿಸಲ್ಲ. ಈಸಿಯಾಗಿ ತೊಳೆದು ನೀವು ಬೇಯಿಸ್ಕೊಬೋದು. ಸೊ ಈ ಥರ ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. ಮಸಾಲಾಗೆ ನಾನಿಲ್ಲಿ ಯೂಶ್ವಲಿ ನಾನು ಏನು ಫ್ರೈಗೆ ಮಸಾಲ ಯೂಸ್ ಮಾಡ್ತೀನಲ್ಲ ಅದೇ ಮಸಾಲ. ನಾನು ಇದನ್ನು ಕ್ರಿಸ್ಪಿ ಕಾರ್ನಲ್ಲೂ ತೋರಿಸಿದ್ದೀನಿ. ಈ ಮಸಾಲ ನಾನು ಎಲ್ಲದರಲ್ಲೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಾ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತು ಚಾಟ್ ಮಸಾಲ, ಇಷ್ಟೇ ಸಿಂಪಲ್ ಮಸಾಲ. ನೀವು ಏನು ಫ್ರೈ ಮಾಡಿದರೂ ಆ ಐಟಮ್ಗೆ ಇದನ್ನ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೋತಿದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಫ್ರೈ ಐಟಮ್ಸ್ ನೀವು ಯಾವುದನ್ನೇ ಮಾಡಿದ್ರು, ಲೈಕ್ ಆಲೂಗಡ್ಡೆ ಫ್ರೈ ಮಾಡಿದ್ರು, ಬೆಂಡೆಕಾಯಿ ಫ್ರೈ ಮಾಡಿದ್ರು, ಅಥವಾ ಯಾವುದ್ರದ್ದು ಫ್ರೈ ಮಾಡಿದ್ರು ನೀವು ಅದಕ್ಕೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಇವತ್ತು ಅರ್ವಿ ಫ್ರೈಗೆ ಹಾಕ್ಕೋತಿದ್ದೀನಿ. ಸೊ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅರ್ವಿಗೆ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಬಿಕಾಸ್ ಇದು ಅಂಟಿರುತ್ತೆ ಅಂತ ನಾನು ಹೇಳಿದೆ ಅಲ್ವಾ, ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ನಾವು ಹಾಕೋ ಮಸಾಲನೂ ಸರಿಯಾಗಿ ಹಿಡಿಯಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ನೀರು ಹಾಕಿ ಬಿಡಿ ಆಗುತ್ತಲ್ವ, ಆವಾಗ ನಾವೆಲ್ಲದನ್ನು ನೀಟಾಗಿ ಬಿಡಿಸ್ಕೊಂಡು ಅದಕ್ಕೆ ನಾನು ಮಸಾಲಾನ ಮಿಕ್ಸ್ ಮಾಡ್ತೀನಿ. ನೀವು ಜಸ್ಟ್ ಮೇಕ್ ಶ್ಯೂರ್ ಒಂದಕ್ಕೊಂದು ಅಂಟ್ಕೊಳ್ದೆ ಇರೋ ಹಾಗೆ, ಇಲ್ಲಾಂದರೆ ಮಸಾಲ ನೀಟಾಗಿ ಅದಕ್ಕೆ ಹಿಡಿಯಲ್ಲ. ಸೊ ಕೈಯಲ್ಲಿ ಮಾತ್ರ ಕಲಿಸ್ಬೇಡಿ ಮಸಾಲ ಹಾಕಿ. ಕೈಯಲ್ಲಿ ಕಲಿಸಿದ್ರೆ ನಿಮ್ಮ ಕೈಗೆ ಎಲ್ಲ ಅಂಟ್ಕೊಂಡ್ಬಿಡತ್ತೆ. ಸೊ ಜಸ್ಟ್ ಬಿಡಿಸ್ಕೊಂಡು ಈ ಥರ ಟಾಸ್ ಮಾಡ್ತಾನೆ ಎಲ್ಲ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ. ಸೊ ಆವಾಗ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈವನ್ ಬೇಯಿಸ್ಬೇಕಾದ್ರೂ ಅಷ್ಟೇ, ನೀವು ತುಂಬ ಅದನ್ನು ಮಿಕ್ಸ್ ಮಾಡಬೇಕಂತ ಇಲ್ಲ. ಸೊ ಜಸ್ಟ್ ಹಾಕಿ ಫ್ರೈ ಮಾಡೋಕ್ಕೆ ಬಿಟ್ಟರೆ ಸಾಕು. ಸೊ ಇವಾಗ ಇಲ್ಲೆಲ್ಲ ಚೆನ್ನಾಗಿ ಕೋಟ್ ಆಗಿದೆ ಆಲ್ಮೋಸ್ಟ್ ಮಸಾಲ ಇದಕ್ಕೆ. ಸೊ ಇದನ್ನು ನಾವು ನೀವು ಬೇಕಿದ್ದರೆ ಡೀಪ್ ಫ್ರೈ ಆದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಶಾಲೋ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ತವಾದಲ್ಲಿ ಎಣ್ಣೆ ಹಾಕಿಬಿಟ್ಟು ಸೊ ಅದಕ್ಕೆ ನಾನು ಮಿಕ್ಸ್ ಮಾಡಿರೋಂಥ ಅರ್ವಿನ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ದೊಡ್ಡದಾಗೂ ಅರ್ವಿನ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತೆಳ್ಳಗಿರೋ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಫ್ರೈ ಅಂದರೆ ಅದು ಕ್ರಿಸ್ಪಿಯಾಗಿದ್ರೇ ಇಷ್ಟ ಅನಿಸುತ್ತೆ, ಮೆತ್ತಗಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ತೆಳ್ಳಗಿರೋ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜನ ಹೆಂಗೆ ಮಾಡ್ತಾರೆ ಅಂದರೆ ಇಡೀ ಅರ್ವಿನೇ ತುಂಬ ಸಾಫ್ಟಾಗಿ ಬೇಯಿಸ್ಬಿಟ್ಟು ಅರ್ವಿ ಫುಲ್ ಅರ್ವಿನೇ ಹೀಗೆ ಪ್ರೆಸ್ ಮಾಡಿ ಅದನ್ನೇ ಲೈಕ್ ಆಲೂಗಡ್ಡೆ ಥರ ದೊಡ್ಡಕ್ಕೆ ಇರುತ್ತಲ್ಲ, ಸೊ ಅದನ್ನು ಈ ಥರ ಶಾಲೋ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲ ಮಿಕ್ಸ್ ಎಲ್ಲ ಮಾಡ್ತಾರೆ. ಹಾಗಾದರೂ ಮಾಡ್ಬೋದು. ನೀವು ಇದನ್ನು ಫ್ರೈ ಮಾಡಿ ಅದಾದಮೇಲೆ ಬೇಕಾದರೆ ಮೇಲ್ಗಡೆ ಮಸಾಲ ಲೈಕ್ ಉದುರಿಸ್ಕೋಬೋದು. ಲೈಕ್ ಉಪ್ಪು, ಖಾರದ ಪುಡಿ ಮತ್ತು ಮಸಾಲ ಪೌಡರ್ ಏನಿರುತ್ತೆ ಅದೆಲ್ಲ ಹಾಕ್ಕೊಬೋದು. ನನಗೆ ಈ ಮೆಥಡ್ ಚೆನ್ನಾಗಿ ಅನಿಸುತ್ತೆ. ಅಂದರೆ ನಾವು ಇದರಲ್ಲಿ ಅಕ್ಕಿ ಹಿಟ್ಟೆಲ್ಲ ಹಾಕ್ತೀವಲ್ಲ, ಸೊ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಫೋಕ್ ಮತ್ತು ಸ್ಪೂನ್ ತೊಗೊಂಡು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ, ಇಲ್ಲಾಂದರೆ ಹಾಗೆ ಉಳಿದೋಗ್ಬಿಡತ್ತೆ. ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ಜಸ್ಟ್ ಟಾಸ್ ಮಾಡ್ತಾನೆ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ಹಂಗಾಗುತ್ತೆ. ನಾನು ಆ್ಯಕ್ಚುಲಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಬೇಗ ಮುಗಿಸ್ಕೋಬೋದು. ನಾನು ಆ್ಯಕ್ಚುಲಿ ಬೀಟ್ರೂಟ್ ದಹಿ ಕಡಿ ಮಾಡಿದ್ದೆ, ಅದ್ರ ಜೊತೆ ಇವತ್ತು ಇದನ್ನು ಕಾಂಬಿನೇಷನನ್ನು ಮಾಡ್ತಿದ್ದೀನಿ. ಸೊ ಬೀಟ್ರೂಟ್
ದಹಿ ಕಡಿ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನೀವು ನೋಡಿದ್ದೀರಾ ಅಂತ. ನೋಡಿದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿದ್ರಾ ಇಲ್ವಾ ಅದನ್ನು ತಿಳಿಸಿ. ಇದ್ರ ಜೊತೆ ಮಾತ್ರ ಕಾಂಬಿನೇಷನ್ ಸೂಪರ್ ಆಗಿತ್ತು. ನೀವು ಅರ್ವಿನ ಹೇಗೆಲ್ಲ ರೆಸಿಪಿ ಮಾಡ್ತೀರಾ ಅಥವಾ ನೀವು ಬೇರೆ ಥರ ಮಾಡ್ತೀರಾ, ಈ ಥರ ಮಾಡ್ತೀರಾ ಅಂದರೆ ಅದನ್ನು ತಿಳಿಸಿ. ಇಲ್ಲ ಇದು ನಿಮ್ಮ ಹೊಸ ರೆಸಿಪಿ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಟೇಸ್ಟ್ ಇತ್ತು ಅಂತ ಹೇಗಿತ್ತು ಅಂತ ನನಗೆ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.